ತಿನ್ಸ್ತಾ ಇದ್ದಾರೆ ನೋಡಿ, ತುತ್ತುಂತೆ. ವಿಡಿಯೋ ಮಗರಿ ಅಮ್ಮಿ ಎಲ್ಲ ತಿಂತಾ ಇದ್ದಾರೆ. ಇದೊಂದು ತಿಂದಿಲ್ಲ, ಇದೊಂದು ಬಿಸ್ ಮಾಡಿ ಮೇಲೆ ಓದಿ ತಲೆ ಬಂದು ಇಲ್ಲಿ ಇಲ್ಲಿ ತಲೆ ಬರುತ್ತೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಇವಾಗ ನಾವೆಲ್ಲಿದ್ವಿ ನೋಡಿ, ನಮ್ಮ ಮನೆಯಲ್ಲಿದ್ವಿ. ಜೆನ್ನುಗೆ ಸ್ವಲ್ಪ ರೈಸ್ ಎಲ್ಲ ತಗೊಂಡು ಬಂದಿದ್ವಿ, ಅದು ಹಾಕಿದ್ವಿ. ಸ್ವಲ್ಪ ಪೆಡಿಗ್ರಿ ಹಾಕಿದೀವಿ, ಸಂಜೆ ತನಕ ಸಾಕು ಅವನಿಗೆ. ನೆಕ್ಸ್ಟ್ ನಾಳೆ ಬರ್ತೀವಿ ನಾವು, ಒಂದಿನಕ್ಕೆ ಮಾತ್ರ ಇವತ್ತು. ಆಮೇಲೆ ಇನ್ನೊಂದೇನಾದ್ರೆ ಸ್ವಲ್ಪ ಬಟ್ಟೆ ಎಲ್ಲ ತಗೊಂಡು ಹೋಗ್ಲಿಕ್ಕಿತ್ತು. ಮತ್ತೆ ತುಂಬಾ ಮಳೆ ನಿನ್ನೆಯಿಂದ, ಹಾಗೆ ಕೆಲವು ಬಟ್ಟೆ ಒಣಗ್ಲಿಲ್ಲ, ಅದನ್ನ ತಂದು ಇಲ್ಲೇ ಹಾಕಿದ್ವಿ. ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದೆ. ಗಿಡಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಯಾವುದಕ್ಕೆಲ್ಲ ನೀರು ಹಾಕಕ್ಕಿತ್ತು, ಹಾಕಿ ಸುಸ್ತಾಯ್ತು. ಹಾಗೆ ಸ್ವಲ್ಪ ಕೋಲ್ಡ್ ಆಗು ನೋಡಿ, ಮಾಮು ಮಿಕ್ಸ್ಚರ್ ತಿಂತಾ ಇದ್ದಾರೆ. ಅವರೆಲ್ಲ ಅಲ್ಲಿದ್ದಾರೆ, ನಾವಿಲ್ಲಿ ಜ್ಯೂಸ್ ಆಗು ಮಿಕ್ಸ್ಚರ್ ತಿಂತಾ ಇದ್ವಿ. ಇನ್ನು ಹೋಗುದಿಲ್ಲಿಂದ ಎಮ್ಮೆ ಆಂಟಿ ಮನೆಗೆ. ನಾವು ಸೀದಾ ಎಮ್ಮೆ ಆಂಟಿ ಮನೆಗೆ ಹೋಗೋಣ. ಓಕೆ, ಇವಾಗ ಎಮ್ಮೆ ಆಂಟಿ ಮನೆಯಲ್ಲಿದ್ದೀವಿ ನೋಡಿ. ಫುಲ್ ಗಲಾಟೆ, ಗುಡು 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 ಗುಡು. ಎಲ್ಲ ಬಟ್ಟೆ ಎಲ್ಲ ಮಾರ್ಲಿಕ್ಕೆ ಹಾಕಿದ್ದಾರೆ ಇಲ್ಲಿ ಕೂಡ ನೋಡಿ. ಹಾ, ರೇಟ್ ಜಾಸ್ತಿ ಆಯ್ತು. ರೇಟ್ ಜಾಸ್ತಿ ಇಲ್ಲ, ಮತ್ತೆ ರೇಟ್ ಜಾಸ್ತಿ ಆಗಿದೆ. ಸೆಕೆಂಡ್ ಹ್ಯಾಂಡ್ ಅಲ್ಲ ಇದು, ಲಾಕ್ಡೌನ್ ನಂತರ ಸೆಕೆಂಡ್ ಹ್ಯಾಂಡ್ ಬಟ್ಟೆಗೆ ಜಾಸ್ತಿ ಆಗಲ್ಲ ನಿಮ್ಗೆ. ಅದಕ್ಕೆ ಎಷ್ಟು? ಇದಕ್ಕೆ 50 ರೂಪಾಯಿ ಜಾಸ್ತಿ ಆಯ್ತು. ಇಲ್ಲೇ ಹಾಕ್ಲಿಕ್ಕೆ ನೋಡಿ, ಇಲ್ಲೇ ಹಾಕ್ಲಿಕ್ಕೆ. ಕೋಮನ ಚಟ್ನಿ ತಗೊಂಡ್ರೆ ಅದು ಫ್ರೀ. ಇಲ್ಲೇ ಹಾಕ್ಲಿಕ್ಕೆ ಲಂಗೋಟಿ ಲಂಗೋಟಿ ಗೋರ್ತಿ ತೂಕೊಂಗಲ್ಲೇ. ಓಕೆ, ಇಲ್ಲಿ ತುಂಬಾ ಮಳೆ ಇತ್ತು. ಇವಾಗ ಜಸ್ಟ್ ಬಿಸಿಲು ಬಂದಿದೆ. ಎಲ್ಲ ಬಟ್ಟೆಯನ್ನು ಒಣ ಹಾಕಿದ್ದಾರೆ. ನಾಳೆ ಬೆಳಿಗ್ಗೆಗೆ ತಯಾರಿ ನಡೀತಾ ಉಂಟು ಬ್ರೇಕ್ಫಾಸ್ಟಿಗೆ. ಇವಾಗಷ್ಟೇ ಮಳೆ ಸ್ವಲ್ಪ ಸ್ಟಾಪ್ ಆಗಿದೆ, ಸಂಜೆ ಆಗಿದೆ. ಇವಾಗ 5 ಆಗ್ತಾ ಉಂಟು. ಲೇಟ್ ಆಯಿತು ಇವತ್ತು. ನಾವು ಒಂದು ಕಡೆ ಹೊರಟಿದ್ದೀವಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವಾಗ ನಾವು ಎಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ಕ್ಲಾರು ಎಲ್ಲಿ ಒಂದು ದೊಡ್ಡ ಗುಡ್ಡ ಉಂಟಂತೆ, ಅಲ್ಲಿ ಕರ್ಕೊಂಡು ಹೋಗ್ತಾನಂತೆ. ಎಲ್ಲಿ ಅಂತ ಗೊತ್ತಿಲ್ಲ, ಹಾಗೆ ಹೋಗೋಣ ಅಂತ ಹೇಳಿ. ಅವತ್ತು ಒಂದು ಪ್ಲೇಸ್ ತೋರಿಸಿದ್ದೆ ಇಲ್ಲೇ ನಾನು, ತುಂಬಾ ಜನರು ಇಷ್ಟಪಟ್ಟಿದ್ರು, ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ತೆಗಂಜರೆ ಬೆಂಜಮಿನ್ ಅಲ್ರೇ, ಇಲ್ಲಿ ಫೆರ್ಮಾಯಿ ಒಂದು ಗುಡ್ಡೆ ಹತ್ರ ಫೆರ್ಮಾಯಿ ತೋರಿಸೋದು. ಹೌದು, ನಾವು ಇವಾಗ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾನಂತೆ. ಆದ್ರೆ ಸ್ವಲ್ಪ ಮಳೆ ಮೋಡ ಉಂಟು, ನೋಡೋಣ. ಮಳೆ ಬಂದ್ರೆ ನಮ್ದು ಅವತ್ತು ಕೂಡ ಮಳೆ ಬಂದಿತ್ತಲ್ಲ, ಚೆನ್ನಾಗಿತ್ತು ಮಾತ್ರ. ಗಾಳಿ ಎಲ್ಲ ಸೂಪರ್ ಇತ್ತು. ಇವತ್ತು ಸ್ವಲ್ಪ ಲೇಟೇ ಆಯ್ತು ನಾವು ಹೋಗಿದ್ದು, ಹೊರಟುದು. ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಆಗಿ. ಹಾಗೆ 2 ಗಾಡಿಯಲ್ಲಿ ಇಲ್ಲಿ ಕೆಲವು ಚಿಲ್ಲರ್ ಪಾರ್ಟೀಸ್ ಎಲ್ಲ ಇದ್ದಾರೆ, ಹಾಗೂ ಹಿಂದ್ಗಡೆ ಕೆಲವು ಮಾಮೂನ ಕಾರಲ್ಲಿ ಸ್ವಲ್ಪ ಜನ ಸ್ವಲ್ಪ ಬರ್ತಾ ಇದ್ದಾರೆ. ಓಕೆ, ನಾವು ಸ್ವಲ್ಪ ಬೇಗನೆ ಬರಬೇಕಿತ್ತು, ತುಂಬ ಲೇಟ್ ಆಯಿತು. ಆದರೂ ಪರವಾಗಿಲ್ಲ, ಮಳೆ ಒಂದು ಇಲ್ಲ, ಹಾಗಾಗಿ ತುಂಬ ಖುಷಿಯಾಯಿತು. ಹೋಗ್ತಾ ಇದ್ದೀವಿ ನೋಡಿ. ನೋಡುವಾಗಲೇ ಈ ಪ್ಲೇಸ್ ನನಗೆ ತುಂಬ ಇಷ್ಟ ಆಯಿತು. ನಮಗೆ ಟೌನಲ್ಲೆಲ್ಲ ಇರುವವರಿಗೆ ಇಂಥ ಪ್ಲೇಸೆಲ್ಲ ಸಿಕ್ಕಿದರೆ ಒಂಥರ ಸ್ವರ್ಗ ಸಿಕ್ಕಿದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಅಲ್ವಾ. ಓಕೆ, ಇವಾಗ ಎಲ್ಲಿ ಬಂದಿದ್ದೀವಿ ನಾವು? ಫೆರ್ಮಾಯಿ, ಇದು ಫೆರ್ಮಾಯಿ ಅಂತ ಹೇಳ್ತೀವಿ. ಅಲ್ಲಿ ಈ ಜಾಗ ಇದೆ, ತುಂಬ ಚೆನ್ನಾಗಿದೆ ಮಾತ್ರ. ಓಕೆ, ಫಸ್ಟಿಗೆ ಇಳಿಯೋಣ, ಆಮೇಲೆ ನಿಮಗೆ ಎಲ್ಲ ಒಂದು ರೌಂಡ್ ತೋರಿಸ್ತೀನಿ.
ಓಕೆ ನೋಡಿ ಯಾವ ರೀತಿ ಇದೆ ಈ ಜಾಗ, ತುಂಬ ಸೂಪರ್ ಇದೆ. ಎಲ್ಲ ಕಡೆ ಗ್ರೀನ್ 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 ಕಾಣ್ತಾ ಉಂಟು ಅಲ್ವಾ, ತುಂಬ ಖುಷಿ ಆಗ್ತಾ ಉಂಟು, ಒಂಥರ ಫೀಲ್ ಆಗ್ತಾ ಉಂಟು ಇಲ್ಲಿ ಬಂದ ಮೇಲೆ. ಓಕೆ, ನಾವಿವತ್ತು ರೀಲ್ಸ್ ಎಲ್ಲ ಮಾಡೋಣ ಅಂತ ಇದ್ವಿ. ನಾವು ವಿಡಿಯೋ ಶೂಟ್ ಮಾಡುವಾಗ ಅದರ ಬಿಹೈಂಡ್ ದ ಸೀನ್ ಯಾವ ರೀತಿ ಇರುತ್ತೆ ಅಂಥೇಳಿ ಇವತ್ತು ನಾನು ನಿಮ್ಮ ಜೊತೆ ಕೆಲವು ಶೇರ್ ಮಾಡ್ತೀನಿ. ಓಕೆ, ನನ್ನ ಫುಡ್ ಸ್ಟೆಪ್ಸ್ ನಾನು ಶೂಟ್ ಮಾಡ್ತಾ ಇದ್ದೆ, ಆದರೆ ಇವರು ಯಾರು ಕೂಡ ನನಗೆ ಸರಿಯಾಗಿ ಶೂಟ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅಡ್ಡಡ್ಡ ಒಬ್ಬರಾಗೆ ಬರ್ತಾಯಿದ್ರು. ಹೆಚ್ಚಾಗಿ ಫ್ಲವಿಟ ತುಂಬ ನನಗೆ ಉಪದ್ರ ಕೊಡ್ತಾ ಇದ್ಲು. ನೋಡಿ, ನಾನಿಲ್ಲಿ ಹೋಗುವಾಗ ಬೇಕಂತೇಳಿ ಅಡ್ಡ ಬಂದು ನನಗೆ ಉಪದ್ರ ಕೊಡ್ತಾ ಇದ್ಲು. खो ना दूं मैं पाके तुमको, आए यकीना खुद पे हमको, जैसे नदी को किनारा मिला. ಓಕೆ, ನಾನು ಇಂಥದ್ದೆಲ್ಲ ವೀಡಿಯೋ ಮಾಡುವಾಗ ಯಾವ ರೀತಿ ಮಾಡ್ತೀನಿ ಅಂತೇಳಿ ಸ್ವಲ್ಪ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಎಷ್ಟು ಚೆನ್ನಾಗಿದೆ ನನ್ನ ಹಿಂದೆ ನೋಡಿ. ವಾವ್, ನೋಡಿದ್ರಲ್ಲ, ತುಂಬ ಸೂಪರ್ ಇದೆ ಶೂಟ್ ಮಾಡಲಿಕ್ಕೆ. ಇದಕ್ಕೆಲ್ಲ ಈ ಜಾಗ ಉಂಟು ನೋಡಿ, ಹೇಳಿ ಮಾಡಿಸಿದ್ದಂತ ಹೇಳ್ತಾರೆ ನೋಡಿ. ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ. ಏನಾದರೂ ಶಾರ್ಟ್ ಏನಾದರೂ ಶಾರ್ಟ್ ಮೂವಿ ಅಥವಾ ಏನಾದರೂ ಮಾಡಲಿಕ್ಕಿದ್ರೆ ಇಲ್ಲಿ ನೀವು ಮಾಡ್ಬೋದು. ನನ್ನ ಹಿಂದ್ಗಡೆ ನೋಡಿ, ನಾವು ನೋಡಿ ಇಂಥವ್ರು ಇರುವಾಗ ನಾನು ಏನು ಕೂಡ ಮಾತಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಜೊತೆ, ವಾಯ್ಸ್ ಓವರೇ ಕೊಡ್ಬೇಕು ನಾನು, ಯಾಕಂದ್ರೆ ಹಿಂದ್ಗಡೆ ಗಲಾಟೆ ಅಷ್ಟಿರುತ್ತೆ ನಂದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಮಂಜು ಎಲ್ಲ ನೋಡ್ಬೋದು ನೀವು. ಎಲ್ಲೋ ಒಂದು ಪ್ಲೇಸ್ಗೆ ಬಂದಂಗೆ ಆಗುತ್ತೆ. ಎಂತ ಹೇಳ್ತಾರೆ, ಹಿಲ್ ಸ್ಟೇಷನ್ ಹೇಳ್ತೀವಿ ನೋಡಿ, ಆ ರೀತಿ ಫೀಲ್ ಆಗ್ತಾ ಉಂಟು ಎಲ್ಲ ಕಡೆ ನೋಡಿ. ರೌಂಡ್ ಈತು ನೋಡಿ. ಯಾರ್ದು ಬಾಟಲ್ ಬಿಸಾಡಾಯ್ತು. ಇಲ್ಲಿ ನೀರಿನ ಸರಬರಾಜು ಯೋಜನೆ ಪ್ರಾರಂಭ ಆಗಿದೆ. ಓಕೆ, ನೀವು ಇನ್ಸ್ಟಾದಲ್ಲಿ ನನ್ನ ಈ ರೀಲ್ಸನ್ನು ನೋಡಿರ್ಬೋದು. ಈ ರೀಲ್ ನಾನು ಇಲ್ಲೇ ನೋಡಿ ಶೂಟ್ ಮಾಡಿದ್ದು. ಸಣ್ಣದಾಗಿ ಇವಾಗ ಇಲ್ಲೊಂದು ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಇಳಿತಾ ಇದ್ವಿ. ರೋಡಲ್ಲಿ ಇವತ್ತು ಕೂತ್ಕೊಂಡು ಫೋಟೋಶೂಟ್ ಮಾಡೋದಂತ ಹೇಳಿ, ಆದರೆ ಸ್ವಲ್ಪ ಕತ್ತಲಾಗ್ತಾ ಬಂತು. ಇನ್ನೂ ಕೂಡ ಚೆನ್ನಾಗಿ ಬೆಳಕಿದ್ರೆ ಚೆಂದ ಕಾಣ್ತಾ ಇತ್ತು. ಫೋಟೋ ಎಲ್ಲ ತೆಗೆಯುವಾಗ ಹೆಚ್ಚಾಗಿ ಈವ್ನಿಂಗ್ ಟೈಮಲ್ಲಿ ಸೂರ್ಯ ಮುಳುಗುವ ಟೈಮ್ ಉಂಟು ನೋಡಿ, ಆವಾಗ ಆ ಬೆಳಕು ಬೀಳುತ್ತೆ ನೋಡಿ, ಆ ಟೈಮಲ್ಲಿ ನೀವು ತೆಗೆದರೆ ತುಂಬ ಚೆನ್ನಾಗಿ ಬರುತ್ತೆ.
ವಾವ್, ಇಲ್ಲಿ ನೋಡಿ ಎಂತ ಸೂಪರ್. ಇಲ್ಲಿ ಒಂದು ಕಾಟ್ ನಾಯಿ, ಹಿಂದ್ಗಡೆ ಇಲ್ಲಿ ನೋಡಿ ನಮ್ಮ ಸೈನ್ಯ ಬರ್ತಾ ಉಂಟು ಹಿಂದ್ಗಡೆ. ಇವಾಗ ನಾವು ಒಬ್ಬರ ಮನೆಯಲ್ಲಿದ್ದೀವಿ. ಮನೆಗೆ ಅಂದರೆ ಅವರು ಕರೆದ್ರು ನಮಗೆ, ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೇಳಿ. ಮನೆ ನಾವು ದೂರದಿಂದ ನೋಡಿದ್ವಿ, ನಮಗೆ ಗೊತ್ತುಂಟು ಯಾರಂತೇಳಿ, ಆದರೆ ಒಳಗಡೆ ಎಲ್ಲ ನೋಡಲಿಲ್ಲ, ಅಲ್ಲಿಗೆ ಹೋಗ್ತಾ ಇದ್ವಿ. ಓಕೆ, ಮನೆಯ ಗೇಟ್ ಒಳಗೆ ಎಂಟ್ರಿ ಮಾಡಿದಂಗೆ ನನಗೆ ತುಂಬ ಖುಷಿಯಾಯಿತು. ದೊಡ್ಡ ಜಾಗ, ಗಾರ್ಡನಿಂಗ್, ಫಸ್ಟಿಗೆ ಎಲ್ಲ ಗಾರ್ಡನ್ ಇಟ್ಟಿದ್ದಾರೆ, ಆಮೇಲೆ ಮಧ್ಯದಲ್ಲಿ ಮನೆ. ತುಂಬ ಚೆನ್ನಾಗಿದೆ ಪ್ಲೇಸ್. ಇಲ್ಲಿ ಇದನ್ನು ನೋಡಲಿಕ್ಕೆ ನೋಡ್ಬೋದು ನೀವು ಕೂಡ. ಇಲ್ಲಿ ಕ್ಯಾಮ್ರಾದಲ್ಲಿ ನಾನು ತೋರಿಸೋದಕ್ಕಿಂತ ನಿಜವಾಗ್ಲೂ ಆ ಪ್ಲೇಸಲ್ಲಿ ನಾವು ಹೋದ್ರೇ ಅದರ ಒಂದು ಸೊಬಗು ನಮಗೆ ಗೊತ್ತಾಗೋದು. ನಾವು ನಮ್ಮ ಕಣ್ಣಿಂದ ನೋಡ್ತೀವಿ ನೋಡಿ, ಅದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿತ್ತು. ಎಲ್ಲರ ಡ್ರೀಮ್ ಇರುತ್ತೆ, ಇಂಥ ಮನೆ ಬೇಕು, ದೊಡ್ಡ ಜಾಗ ಇರಬೇಕು, ಒಳ್ಳೆ ಗಾರ್ಡನ್ ಇರಬೇಕು ಅಲ್ವಾ. ಹಾಗೆ ಇದೊಂದು ಸಣ್ಣದಾದ ಒಂದು ಡ್ರೀಮ್ ಹೌಸ್ ಅಂತಲೇ ಹೇಳ್ಬೋದು. ನೋಡಿ ಸುತ್ತಲೂ ಯಾವ ರೀತಿ ಇದೆ, ಒಂಥರ ರೆಸಾರ್ಟಿಗೆಲ್ಲ ಬರ್ತೀವಿ ನೋಡಿ, ಆ ರೀತಿ ಫೀಲಿಂಗ್ ಕೊಡ್ತಾ ಉಂಟು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ಈ ಸಾಂಗ್ ಅರ್ಥ ಏನು? ನಾವು ಎಲ್ಲಿದ್ದರೂ ಖುಷಿಯಿಂದ ಮನಸ್ಸು ಬೆಚ್ಚಿ ನಮ್ಮ ಜೀವನವನ್ನು ಸಾಗಿಸಬೇಕು ಅಂತ. ದೊಡ್ಡದಾದ ಮನೆ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ನೆಕ್ಸ್ಟ್ ಹೊರಗಡೆ ಕೂತ್ಕೊಳ್ಳಿಕ್ಕೆ ಗಾರ್ಡನ್ ಇರಲಿ, ಮಕ್ಕಳಿಗೆ ಆಟ ಆಡಲಿಕ್ಕಿರಲಿ, ಸಣ್ಣ ಪಾರ್ಕ್ ರೀತಿ ಇಲ್ಲಿ ನೋಡ್ಬೋದು. ತಾವರೆದ್ದು ಹಾಗೂ ಇಲ್ಲಿನ ಹೂವಿನ ಗಿಡಗಳು, ಹಾಗೂ ಇಲ್ಲಿ ನೋಡಿ ಒಂಥರ ಒಂದು ಸಣ್ಣ ಪ್ಲೇಸ್ ಮಾಡಿದ್ದಾರೆ ಕೂತ್ಕೊಳ್ಳಿಕ್ಕೆ, ಟೀ ಕುಡಿದು ಅಥವಾ ಮಕ್ಕಳಿಗೆ ಆಟ ಆಡಲಿಕ್ಕೆ. ಈ ರೀತಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಓಕೆ, ಇಲ್ಲಿ ಒಬ್ಬರು ಅಂಕಲ್ ಕಾಣ್ತಾ ಇದ್ದಾರೆ ನೋಡಿ, ಅವರದ್ದೇ ಮನೆ ಇದು. ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಳ್ಳಿ, ಫೋಟೋ ತೆಗೀರಿ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ತುಂಬ ಖುಷಿ ಆಯಿತು. ಆದರೆ ನಾವು ಹೇಳಿದಾಗೆ ನಾವು ಬಂದಿದ್ದೆ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ತುಂಬ ಕತ್ತಲೆ ಆಗ್ತಾ ಇತ್ತಲ್ವ. ಹಾಗೆ ನಾವು ಸ್ವಲ್ಪ ಹೊತ್ತು ನಿಂತು ಆಮೇಲೆ ಇಲ್ಲಿಂದ ಹೋದ್ವಿ.
ಹಾಂ ಸಂಗೆ ಆಂಟಿ ಓಕೆ, ಇವತ್ತು ಇವರು ರಾಬರ್ಟ್ ಅಣ್ಣ ಅಂತ ಹೇಳ್ತೀವಿ. ಅವರು ಪಪ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಹಾಗೆ ಅದನ್ನೇ ಎಮ್ಮೆ ಆಂಟಿ ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಇವಾಗಷ್ಟೇ ಮನೆಗೆ ಬಂದ್ವಿ ನಾವು. ಇವಾಗ ಟೀ ಹಾಗೂ ಪಪ್ಸ್ ಕುಡಿತಾ ಇದ್ವಿ. ಇಲ್ಲಿ ಕಳ್ಳ ನೋಡ್ತಾ ಇದ್ದಾನೆ, ನೋಡಿದ್ರಾ? ಅವ್ರು ಡ್ಯಾನ್ಸ್ ಮಾಡೋದಲ್ಲ, ಇಲ್ಲಿ ನಾವೆಲ್ಲ ನೋಡುದು ಇವನು. ಓಕೆ, ನಾನು ಕೆಲಸ ಮಾಡ್ತಾ ಇದ್ದೆ. ಫ್ಲೆವಿಟಾ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ಲು ನನ್ನ ಜೊತೆ, ನೋಡ್ಬೋದು ನೀವು. ಆದರೆ ಆ ಸಾಂಗ್ ನಾನಿಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಕಾಪಿರೈಟ್ ಬೀಳುತ್ತೆ ನನಗೆ. ಓಕೆ, ಇಲ್ಲಿ ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ವಿ ನಾಳೆಗೆ. ಇದರ ರೆಸಿಪಿಯನ್ನು ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ, ನನ್ನ ರೆಸಿಪಿ ಚಾನಲಲ್ಲಿ ನೋಡ್ಬೋದು. ಇದು ನನ್ನ ಹಸ್ಬೆಂಡ್ ಸಣ್ಣ ಚಿಕ್ಕಮ್ಮ ಇದ್ದಾರೆ, ಸರಿತಾ ಅಂತ ಹೇಳಿ. ಅವರ ಮಕ್ಕಳು ಟ್ವಿನ್ಸ್, ಇವರು ಒಂದೇ ರೀತಿ ಇದ್ದಾರೆ ನೋಡಲಿಕ್ಕೆ, ನೋಡ್ಬೋದು ನೀವು. ತುಂಬ ತುಂಟರು. ಒಬ್ಬ ಏನು ಮಾಡ್ತಾನೆ ಅದೇ ರೀತಿ ಇನ್ನೊಬ್ಬ ಕೂಡ ಮಾಡ್ತಾ ಇರ್ತಾನೆ. ಓಕೆ, ನೆಕ್ಸ್ಟ್ ಡೇ ಬೆಳಿಗ್ಗೆ ಇವಾಗ ನಾರ್ಮಲ್ ಯಾವಾಗಲೂ ಎಲ್ಲರ ಮನೆಯಲ್ಲಿ ಆಗುತ್ತೆ. ನೆಂಟರ ಮನೆಗೆ ಹೋದರೆ ನಮ್ಮ ಮನೆಗೆ ವಾಪಸ್ ನಾವು ಬರಲೇಬೇಕು ಅಲ್ವಾ. ಇವಾಗ ಹೊರಟಿದ್ದೀವಿ ನಾವು. 2 ದಿನ ಅಂತ ಎನಿಸಿದ್ವಿ, ಆದರೆ 2ಕ್ಕಿಂತ ಜಾಸ್ತಿ ದಿನ ನಮಗೆ ನಿಲ್ಲಕ್ಕೆ ಆಗಲಿಲ್ಲ. ಗೊತ್ತುಂಟಲ್ಲ, ಜಿನ್ನು ಇದೆ ಮನೆಯಲ್ಲಿ. ನಿನ್ನೆ ನಾವು ಹಾಕಿ ಬಂದಿದ್ವಿ ಅದಕ್ಕೆ ಫುಡ್ಡೆಲ್ಲ. ಇವಾಗ ಬೆಳಿಗ್ಗೆನೇ ಹೊರಟಿದ್ವಿ ಇವತ್ತು. ಬಾಯ್, ಬಿಟ್ಟು ಹೋಗೋದು. ಬಾಯ್ 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 ರೇ ಬಾಯ್ 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 ಬಾಯ್. ಜಗಳ ಆಡ್ತಿದ್ದಾರೆ. ಬಾಯ್ 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 ಬಾಯ್. ನಾವು ಆಂಟಿ ಮನೆಯಿಂದ ಹೊರಟ್ವಿ, ಇನ್ನು ನಮ್ಮ ಮನೆಗೆ ಹೋಗುದು ನಾವು. ಅಮ್ಮ ಎಲ್ಲ ಅವಾಗಲೇ ಹೋದ್ರು. ನಾವು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹೋಗೋದು, ಹೊರಟ್ವಿ. 9:35 ಆಯಿತು. ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಮನೆಯಲ್ಲಿ ಇರ್ತೇವೆ. ಆಮೇಲೆ ಮನೆಗೆ ಹೋಗಿ ಡೈಲಿದ್ದು ಏನುಂಟು ನೋಡಿ ಅದು ಕೆಲಸ. ಇವ್ರು ನೋಡಿ, ರಾಯಿಗೆ ಕ್ಲಾಸ್ ಆಗ್ತಾ ಉಂಟು. ಕ್ಲಾಸ್ ಕೇಳ್ತಾ ಇದ್ದಾನೆ. ಜಿಂಜು ಎಲ್ಲಿ? ಸೀಟಲ್ಲಿ ಕೂತ್ಕೊಂಡಿದ್ದಾನೆ. ಇವಾಗ ಕಾರ್ ಸ್ಟಾರ್ಟ್ ಆದ್ರೆ ಸಾಕು ಓಡಿ ಬರ್ತಾನೆ ಕೂತ್ಕೊಳ್ಳಿಕ್ಕೆ, ಅಭ್ಯಾಸ ಆಗಿದೆ ಅವನಿಗೆ. ಓಕೆ, ನಾವು ಮನೆಗೆ ಹೋಗಿ ನಾನು ಮಾತಾಡ್ತೀನಿ.
ಜೆನ್ನಿ ಜೆನ್ನಿ ಕಾಲದಲ್ಲೇ ಹೋದಲ್ಲೋ ಬರ್ರಿ ಜೆನ್ನಿ ಜೆನ್ನಿ ಹೋಗಲ್ಲದು ಇನ್ನೇನು ನೋಡಿದ್ರಲ್ಲ ಜೆನ್ನಿ ಯಾವಾಗಲೂ ಹೀಗೇ ಜೋರು ಮಾಡ್ತಾ ಇರುತ್ತೆ ನಮಗೆ. ಎಲ್ಲಿ ಹೋಗಿದ್ರಿ, ಒಂದಿನ ಬಿಟ್ಟು ಹೇಗೆ ನಿಂತ್ರಿ ನನ್ನನ್ನು ಹಾಗೀಗೆ ಅಂತ ತುಂಬ ನೆನಪರುತ್ತೆ ಅದರದ್ದು ಎಲ್ಲಿ ಹೋದರು. ಆದರೂ ಎಲ್ಲ ಕಡೆ ತೊಗೊಂಡೋಗ್ಲಿಕ್ಕೂ ಕಷ್ಟ ಆಗುತ್ತೆ ಅಲ್ವಾ. ಜೆನ್ನಿ ಜೆನ್ನಿ थोड़ी ना खो चलो नहीं मुझे पुत्र हो चलो हाँ जाई हाँ जाई अगर नोंडे दो तो पापा की मोकर sorry बेटे रोड़ा रहा हूँ मैं रोड़ा जेन्नी भोमर से बड़ा है दुखता रे दुखरा क्या बा पूरा लागले दुखता सही मम्मी डॉक्टर ना सकाळो नाही डॉक्टर ए लोरे ಅಮ್ಮನ ಮನೆಗೆಲ್ಲ ಹೋಗಿ ಬಂದಾಯ್ತು. ಇನ್ನು ಸ್ವಲ್ಪ ಮನೆ ಕೆಲಸ ಆಗಿ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋದಕ್ಕಿಂತ ಮುಂಚೆ ಯಾರಿಗೆಲ್ಲ ಹಾಯ್ ಹೇಳಲಿಕ್ಕುಂಟು ಅವರಿಗೆಲ್ಲರಿಗೂ ಹಾಯ್ ಹೇಳ್ತೀನಿ ಅಂತ ಹೇಳಿ. ಫಸ್ಟ್ಗೆ ರೀಸಾ ಅವರ ಬರ್ಡೇ, ಅವರ ಫೋಟೋವನ್ನು ಅವರು ಕಳಿಸಿದ್ದಾರೆ. ವಿಶ್ ಯು ಹ್ಯಾಪಿ ಬರ್ಡೇ, ನಿಮ್ಗೆ ಯಾವಾಗ್ಲೂ ಚೆನ್ನಾಗಿರಿ ನೀವು. ಸಂಧ್ಯಾ ಜಯರಾಮ್ ಅವರೇ ಹಾಯ್ ಹೇಗಿದ್ದೀರಾ. ಅರ್ಷಿತ್ ಕರಣ್ ಅವರು ಹಾಯ್ ಹೇಗಿದ್ದೀರಾ. ಹಿತೈಶ್ರೀ ಅವರೇ ಹಾಯ್ ಹೇಗಿದ್ದೀರಾ. ಪೂರ್ಣಿಮಾ ಕುಲಾಲ್ ಅವರೇ ಹಾಯ್ ಹೇಗಿದ್ದೀರಾ. ಮಾಲ್ ಅವರ ಹಸ್ಬೆಂಡ್ ಅವರ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮ್ಗೆ ಯಾವಾಗ್ಲೂ ಚೆನ್ನಾಗಿರಿ. ಧನಲಕ್ಷ್ಮಿ ಅವರೇ ಹಾಯ್ ಹೇಗಿದ್ದೀರಾ ನೀವು. ಚೈತ್ರ ಅವರ ಅಮ್ಮ ಅನಿತಾ ಹಾಯ್ ಅಮ್ಮ ಅವರೇ ಹೇಗಿದ್ದೀರಾ ನೀವು. ಪ್ರಿಯಾ ವರ್ಷ ಅವರ ಮಗ ಯಶ್ವಂತ್ ಅವರ ಬರ್ಡೇ, ಹಾಯ್ ಯಶ್ವಂತ್, ವಿಶ್ ಯು ಹ್ಯಾಪಿ ಬರ್ಡೇ, ನಿಮ್ಗೆ ಯಾವಾಗ್ಲೂ ಚೆನ್ನಾಗಿರಿ ನೀವು. ರಂಜಿತ್ ಅವರ ಸಿಸ್ ಅಮ್ಮು ಅವರ ಬರ್ಡೇ, ಹಾಯ್ ಅಮ್ಮು, ವಿಶ್ ಯು ಹ್ಯಾಪಿ ಬರ್ಡೇ, ನಿಮ್ಗೆ ಖುಷಿಯಾಗಿರಿ ಯಾವಾಗ್ಲೂ. ನಗ್ಮಾ ಅವರೇ ಹಾಯ್. ಮಂಜುನಾಥ್ ಅಂಡ್ ಯಶೋದ್ ಅವರ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮ್ಗೆ ಯಾವಾಗ್ಲೂ ಚೆನ್ನಾಗಿರಿ. ಖುಷಿ ಅವರ ಬರ್ಡೇ, ಹಾಯ್ ಖುಷಿ, ವಿಶ್ ಯು ಹ್ಯಾಪಿ ಬರ್ಡೇ ನಿಮ್ಗೆ. ರಮ್ಯ ಅವರ ಮಗಳು ನವ್ಯ, ಹಾಯ್ ನವ್ಯ. ಆಶಿಫಾ ಹಸ್ಬೆಂಡ್ ರಫೀಕ್, ಹಾಯ್ ರಫೀಕ್, ಹೇಗಿದ್ದೀರಾ ನೀವು. ಸ್ವಾತಿ ಎಂ ಅವರೇ ಹಾಯ್ ಹೇಗಿದ್ದೀರಾ. ಸುಷ್ಮಾ ಸಿಂಗ್ ಅವರೇ ಹಾಯ್. ಕಾವ್ಯ ನಂದಲಿಕೆ ಹಾಯ್ ಹೇಗಿದ್ದೀರಾ ನೀವು. ಗೌರವ್ ಅಮ್ಮ ಹಾಯ್ ಹೇಗಿದ್ದೀರಾ. ಪ್ರೀತು ವಿಮಲ, ಹಾಯ್ ಪ್ರೀತು. ಆಯುಷ್ ಅವರ ಮಗು ರಿಫಾ ಫಾತಿಮಾ ಅವರ ಬರ್ಡೇ, ಹಾಯ್ ರಿಫಾ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮ್ಗೆ ಯಾವಾಗ್ಲೂ ಚೆನ್ನಾಗಿರಿ ನೀವು. ಅನಿತಾ ಅವರ ಮಗ ಆರುಷ್, ಹಾಯ್ ಆರುಷ್. ಸಕೀನಾ ವೆಡ್ಡಿಂಗ್ ಆನಿವರ್ಸರಿ, ವಿಶ್ ಯು ಹ್ಯಾಪಿ ಆನಿವರ್ಸರಿ, ನಿಮ್ಮ ದಾಂಪತ್ಯ ಜೀವನ ಯಾವಾಗ್ಲೂ ಚೆನ್ನಾಗಿ ಸಾಗಲಿ. ಕರಿಷ್ಮಾ ಸನ್ಮುಖ್ ಶೆಟ್ಟಿ, ಹಾಯ್ ಹೇಗಿದ್ದೀರಾ ನೀವು. ದೀಕ್ಷಾ ಗೌಡ ಅವರೇ ಹಾಯ್. ಅಶ್ವಿನಿ ಖುಷಿ ಅವರೇ ಹಾಯ್. ರಶ್ಮಿ ಶಿವಪ್ರಸಾದ್ ಅವರೇ ಹಾಯ್ ಹೇಗಿದ್ದೀರಾ. ರಫಿಯಾ ಸಫಿಯಾ ಅವರ ಬರ್ಡೇ, ಹಾಯ್, ವಿಶ್ ಯು ಹ್ಯಾಪಿ ಬರ್ಡೇ, ನಿಮ್ಗೆ ಯಾವಾಗ್ಲೂ ಚೆನ್ನಾಗಿರಿ. ಸಪ್ನ ಮಂಜುನಾಥ್ ಅವರೇ ಹಾಯ್ ಹೇಗಿದ್ದೀರಾ. ಸುನಿತಾ ಆನಂದ್ ಅವರೇ ಹಾಯ್. ಚಂದನ್ ಅವರ ಮಗಳು ದೀಪ್ತಿ, ಹಾಯ್ ದೀಪ್ತಿ. ಆಶಾ ಮಗಳು ಡಾಲು, ಹಾಯ್ ಡಾಲು. ಪ್ರಿಯಾಂಕಾ ರಾವ್ 10th ಸ್ಟ್ಯಾಂಡರ್ಡ್ ಅಂತೆ, ಆಲ್ ದ ಬೆಸ್ಟ್ ಅಂತ ಹೇಳಿ ಕೇಳಿದ್ದಾರೆ. ಆಲ್ ದ ಬೆಸ್ಟ್, ನಿಮ್ಗೆ ನಿಮ್ಮ ಎಕ್ಸಾಮ್ ತುಂಬಾ ಚೆನ್ನಾಗಿ ಹೋಗಲಿ. ಹೇಮಲತಾ ಅವರ ತಮ್ಮ ಪ್ರೀತೇಶ್ ಅವರ ಬರ್ಡೇ, ಹಾಯ್ ಪ್ರೀತೇಶ್, ವಿಶ್ ಯು ಹ್ಯಾಪಿ ಬರ್ಡೇ, ನಿಮ್ಗೆ ಯಾವಾಗ್ಲೂ ಚೆನ್ನಾಗಿರಿ. ಅಮರ್ ಪವಿ ಅವರ ಬರ್ಡೇ, ಹಾಯ್ ಅಮರ್, ವಿಶ್ ಯು ಹ್ಯಾಪಿ ಬರ್ಡೇ, ನಿಮ್ಗೆ ಯಾವಾಗ್ಲೂ ಖುಷಿಯಾಗಿರಿ. ಮುಬಿನ್ ಅವರೇ ಹಾಯ್ ಹೇಗಿದ್ದೀರಾ. ಮರ್ಸಾ ಲೋಬೋ, ಹಾಯ್ ಮರ್ಸಾ, ಹೇಗಿದ್ದೀರಾ ನೀವು. ಓಕೆ, ಇಷ್ಟು ಜನರಿಗೆ ಹೇಳಲಿಕ್ಕಿತ್ತು, ಹೇಳಿದ್ದೀನಿ. ಯಾರಿಗಾದ್ರೂ ನಾನು ಮಿಸ್ ಮಾಡಿದೆ ಅಂತ ಆದ್ರೆ ಪ್ಲೀಸ್ ಬೇಸರ ಮಾಡಬೇಡಿ, ಇನ್ನೊಮ್ಮೆ ಹೇಳಿ, ಖಂಡಿತವಾಗ್ಲೂ ವಿಶ್ ಮಾಡ್ತೀನಿ. ಇಷ್ಟರಲ್ಲಿ ನಾನು ಈ ಬ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.